ನಮಸ್ಕಾರ ಕರ್ನಾಟಕ. ಕೊನೆಗೂ 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 ಸೋನು ಶ್ರೀನಿವಾಸ್ ಗೌಡ ರವರನ್ನು ರಾಯಚೂರಿಗೆ ಕರ್ಕೊಂಡೋಗಿ ನಿನ್ನೆ ಮಹಾಜರು ಮಾಡಿ ಇವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು ಗುರು. ಕೊನೆಗೂ 14 ದಿನಗಳ ಕಾಲ ಜೈಲು ಊಟ ಫಿಕ್ಸ್ ಆಯಿತು ಸೋನು ಶ್ರೀನಿವಾಸ್ ಗೌಡ ಅವರಿಗೆ. ಏನಪ್ಪ ಅಂದರೆ ಈ ಮಗು ವಿಚಾರ ಇದೆಯಲ್ಲ, ದತ್ತು ಪಡೆಯೋದು ತುಂಬ ತುಂಬ ರೂಲ್ಸ್ ಇದೆ. ಅದ್ರ ಬಗ್ಗೆ ಏನು ಗೊತ್ತಿಲ್ದಿರ ನಾನು ಕಾನೂನಾತ್ಮಕವಾಗಿ ನಾನು ತಗೋಬಿಟ್ಟಿದ್ದೀನಿ ಹಾಗೆ ಹೀಗೆ ಅಂತ ವಿಡಿಯೋ ಮಾಡಿ ಹಾಕಿ ತಗಲಾಕೊಂಡು ಕೊನೆಗೂ ಕೋರ್ಟಿಂದ ಒಂದು ಡಿಸಿಷನ್ ಬಂದಿದೆ. 14 ದಿನಗಳ ಕಾಲ ಮುದ್ದೆ ಮುರಿಯೋಕ್ಕೆ ಹೋಗಲೇಬೇಕು, ಮತ್ತು ಅಲ್ಲಿಂದ ಬೇಲ್ಗೆ ಅಪ್ಲೈ ಮಾಡಬಹುದು. ಆದರೆ ಬೇಲ್ ಸಿಗೋದು ತುಂಬ ಕಷ್ಟ ಇದೆ ಗುರು. ಇದು ನಾನ್ ಬೇಲೆಬಲ್ ಕೇಸ್ ಆಗಿರೋದ್ರಿಂದ ಅದಕ್ಕೆ ಹೇಳೋದು ಗುರು, ಯಾವುದನ್ನು ಹುಡುಗಾಟ ಮಾಡಕ್ಕೆ ಹೋಗಬಾರ್ದು ಅಂತ. 45 ದಿನ ಆಗಿದೆ ಆ ಮಗು ಕರ್ಕೊಂಬಂದು. 45 ದಿನದಲ್ಲಿ 25 ವಿಡಿಯೋ ಹಾಕಿದ್ದಾಳೆ ಅವಳು. ಹಬ್ಬ ಗ್ರೇಟ್ ಅನ್ಬೋದು. ಮತ್ತು ಇನ್ನೊಂದು ಏನಪ್ಪ ಅಂದರೆ ಅದಕ್ಕೆ ಸಮಯ ಪ್ರಜ್ಞೆ ಅನ್ನೋದು ಇರಬೇಕು. ಸ್ವಲ್ಪನಾದರೂ ಕಾನೂನು ಎಲ್ಲದ್ರ ಬಗ್ಗೆ ತಿಳ್ಕೊಂಡಿರಬೇಕು. ಬಡವರ ಮಕ್ಕಳು ಸಿಕ್ಕಿದ್ದಾರೆ ಅಂದ್ಬಿಟ್ಟು ಏನೋ ಮಾಡೋಕ್ಕೆ ಹೋದರೆ ಇನ್ನೇನಾಗುತ್ತೆ ಗುರು, ಹಿಂಗೆ ಆಗೋದು. ಸ್ವಲ್ಪನಾದರೂ ಅವ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ. ತುಂಬ ದೊಡ್ಡ ಲೆವೆಲ್, ದೊಡ್ಡ ಮಂದಿ ಅವರು. ಅವ್ರಿಗೆಲ್ಲ ನಾವು ಬುದ್ಧಿವಾದ ಹೇಳೋಕ್ಕಾಗುತ್ತಾ ಗುರು? ಎಲ್ಲ ತಿಳಿದವರು. ಅಯ್ಯೋ, ಅವರು ತುಂಬ ಸುಸಂಸ್ಕೃತರು, ತುಂಬ ಒಳ್ಳೆಯ ವ್ಯಕ್ತಿ. ಅವ್ರ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗಲ್ಲ ಶಿವ. ಒಟ್ಟಿನಲ್ಲಿ ಟೈಮು ಅನ್ನೋದು ಬ್ಯಾಡ್ ಆದಾಗ ಹಿಂದ್ಗಡೆಯಿಂದ ಹೊಡಿತಾನೇ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಮತ್ತು ಸ್ನೇಹಿತರೆ, ಈ ಒಂದು ವಿಷಯವಾಗಿ ನೀವೇನಾದರೂ ಕಾಮೆಂಟ್ ಹಾಕೊಂಡಿದ್ರೆ ಕಮೆಂಟ್ ಹಾಕಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಪ್ಪ ನಮಸ್ಕಾರ.